ಮುಕ್ತಿಹಳ್ಳಿ ಮೂಡಿಗೆರೆ ಹೆದ್ದಾರಿ ಕಾಮಗಾರಿ ಸ್ಥಗಿತ 15 ದಿನ ಗಡುವು ಇಲ್ಲವಾದರೆ ರಸ್ತೆ ತಡೆ ಹೋರಾಟ ಎಚ್ಚರಿಕೆ. ಮೂಡಿಗೆರೆ ಮುಕ್ತಿಹಳ್ಳಿಯಿಂದ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ವರೆಗಿನ ರಾಜ್ಯ ಹೆದ್ದಾರಿ ಕಾಮಗಾರಿ ಕಳೆದ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ತಕ್ಷಣ ಕಾಮಗಾರಿ ಆರಂಭಿಸದಿದ್ದರೆ ರಸ್ತೆ ತಡೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾ ಸಂಚಾಲಕ ರಮೇಶ್ ಗೌಡ ಎಚ್ಚರಿಸಿದರು. ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಈ ಕಾಮಗಾರಿಗೆ 430 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದರೂ ಇದುವರೆಗೆ ಸರ್ವೆ ಕಾರ್ಯ ಮಾತ್ರ ನಡೆಯುತ್ತಿದ್ದು ರಸ್ತೆ ಕಾಮಗಾರಿ ಆರಂಭವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲೆನಾಡಿನಲ್ಲಿ ಮಾರ್ಚ್ ನಂತರ ಮಳೆ ಪ್ರಾರಂಭವಾದರೆ ಯಾವುದೇ ಕಾಮಗಾರಿ ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದ 15 ದಿನಗಳ ಒಳಗೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಜನಪ್ರತಿನಿಧಿಗಳು ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಕಾರ್ಯದರ್ಶಿ ಪ್ರಸಾದ್ ಬಕ್ಕಿ ಮಾತನಾಡಿ, ಹ್ಯಾಂಡ್ ಪೋಸ್ಟ್ನಿಂದ ಮೂಡಿಗೆರೆಗೆ ಕೇವಲ 3 ಕಿಲೋಮೀಟರ್ ಅಂತರವಿದ್ದರೂ ರಸ್ತೆ ದುಸ್ಥಿತಿಯಿಂದ ಗಂಟೆಗಳ ಕಾಲ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಇದೆ. ಕೆಎಂ ರಸ್ತೆಯ ಅಗಲೀಕರಣ ತಕ್ಷಣ ಆರಂಭಿಸಬೇಕು. 3 ವರ್ಷಗಳಿಂದ ಒತ್ತಾಯಿಸುತ್ತಿದ್ದರೂ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಭರವಸೆ ನೀಡುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಇದಲ್ಲದೆ ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ಅಟ್ಟಹಾಸ ಹೆಚ್ಚಾಗಿ ರೈತರು ಮತ್ತು ಕಾರ್ಮಿಕರು ಭಯಭೀತ ಜೀವನ ನಡೆಸುವಂತಾಗಿದೆ. ಇತ್ತೀಚೆಗೆ ಕಡುಬಗೆರೆಯಲ್ಲಿ ಆನೆ ದಾಳಿಯಿಂದ ಕಾರ್ಮಿಕ ಮಹಿಳೆ ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಅವರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ನಡೆಸಿದ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿದ ಅವರು, ತಕ್ಷಣ ಪ್ರಕರಣಗಳನ್ನು ವಜಾಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ರೈತ ಹೋರಾಟಕ್ಕೆ ಕೈಜೋಡಿಸುವುದಾಗಿ ಎಚ್ಚರಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಡಿಆರ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ರಸ್ತೆ ಅಗಲೀಕರಣಕ್ಕೆ ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಸ್ಪಷ್ಟ ಪ್ರಗತಿ ಕಂಡಿಲ್ಲ. ಇನ್ನು ಕಾಯುವ ಪ್ರಶ್ನೆಯೇ ಇಲ್ಲ. ಅಗತ್ಯವಿದ್ದರೆ ಹೋರಾಟವನ್ನು ಉಗ್ರ ರೂಪಕ್ಕೆ ಕೊಂಡೊಯ್ಯಬೇಕಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡ ಒಕ್ಕಲಿಗ ಸಂಘದ ಅಧ್ಯಕ್ಷ ಬ್ರಿಜೇಶ್ ಗೌಡ ಕಡಿತಾಳ್ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವ ಟಿವಿ, ಮೂಡಿಗೆರೆ. ಏನು ಹೈವೇ ರಸ್ತೆಗಳಾಗಬೇಕು ಅಂತ ಇವತ್ತು ಉದಾಹರಣೆಗೆ ನಮ್ಮೂರಿಂದ ನಾವು ಇಲ್ಲಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಮನೆಯಿಂದ ನಾವು ಹ್ಯಾಂಡ್ ಪೋಸ್ಟ್ಗೆ ಒಂದು 5 ನಿಮಿಷದಲ್ಲಿ ಬರ್ಬೋದು. ಬಟ್ ಹ್ಯಾಂಡ್ ಪೋಸ್ಟ್ ಇಂದ ಮೂಡಿಗೆರೆ ಬರ್ಬೇಕಾದ್ರೆ ಸುಮಾರು 1 ಗಂಟೆ ಸಮಯ ತಗೊಂಡಿದೆ. ವೆಹಿಕಲ್ಗಳು ಜಾಸ್ತಿ ಆಗ್ತಿದೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈಗ ಸುಮಾರು 3-4 ವರ್ಷಗಳ ಹಿಂದಿಂದಲೂ ಕೂಡ ಇದು ಹೈವೇ ಆಗುತ್ತೆ ಒಂದು ಇದಿದೆ. ಇವತ್ತು ಪೇಷಂಟ್ ಕರ್ಕೊಂಡು ಬಂದು ಹ್ಯಾಂಡ್ ಪೋಸ್ಟ್ ನಿಲ್ಸ್ಕೊಂಡು ಹ್ಯಾಂಡ್ ಪೋಸ್ಟ್ ಇಂದ ಮೂಡಿಗೆರೆ ಬರ್ಬೇಕಾದ್ರೆ 1 ಗಂಟೆ ಆಯ್ತು ಅಂತಂದ್ರೆ ತುರ್ತು ಸಮಯದಲ್ಲಿ ನಾವು ಯಾವ ರೀತಿ ಮಾಡಬೇಕು? ಒಂದು. ಎರಡನೇದಾಗಿ ಈ ಹೈವೇ ಒಂಥರ ಈ ಕಾಗದ ಗುಲ್ಬಕ ಕತೆ ಹೇಳ್ತಕ್ಕಂಥ ವ್ಯವಸ್ಥೆಗಳು ಆಗುದಿಲ್ಲ. ಅಟ್ಲೀಸ್ಟ್ ನಾನು ಹೇಳೋದು ಏನ್ ಟೌನ್ ಇದೆ, ಟೌನ್ ಬಿಟ್ಟರು ಕೂಡ ಉಳಿದಂತ ಪ್ಲೇಸ್ ಏನಿದೆ, ಈಗ ಮೂಡಿಗೆರೆ ಬೇಡ, ಮೂಡಿಗೆರೆ ಟೌನ್ ಒಳಗಡೆ ಬಿಟ್ಟಿರ್ಲಿ, ಅದ್ರ ನಂತರ ಏನ್ ಸಮಸ್ಯೆ ಇದೆ, ತಾಂತ್ರಿಕವಾದ ಸಮಸ್ಯೆ ಇದೆ ಅಥವಾ ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ, ಅದ್ರ ನಂತರ ಪರಿಹರಿಸಬಹುದು. ಅಲ್ಲಿವರೆಗಾದ್ರೂ ಉಳಿದಂತ ಜಾಗದಲ್ಲಿ ಫ್ರೀ ಇದೆ, ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ? ಹಾಗಾದ್ರೆ ಈ ಊಟದಲ್ಲಿ ಏನು ಇದೇ ತರ ಕಾಗದ ಕತೆ ಹೇಳಿ ಮುಂದಿನ ದಿನಗಳಲ್ಲಿ ಇಲ್ದಾಗ ಮಾಡಲ್ಲ. ಮತ್ತೆ ಎರಡನೇದಾಗಿ ಮೂಡಿಗೆರೆ ಟೌನ್ ಒಳಗಡೆ ಅಕಸ್ಮಾತ್ ಇವರಿಗೆ ಆಗಲ್ಲ, ಇವ್ರು ಟೌನ್ ಅಲ್ಲಿ ಭಾರಿ ಸಮಸ್ಯೆಗಳಿದೆ ಅಂತಂದ್ರೆ ಬೈಪಾಸ್ ಕೊಡ್ಲಿ. ಕೊಲ್ಲಿಬೈಲಿಂದ ನಮ್ಮ ಮೈನ್ ರೋಡ್ ಏನು ಹ್ಯಾಂಡ್ ಪೋಸ್ಟ್ ಆ ಕಡೆಗೆ ಬರ್ತಕ್ಕಂಥ ಬೈಪಾಸ್ ಹೈವೇ ಕೊಟ್ಟು ಇದು ಟೌನ್ ಅನ್ನೇ ಸಪರೇಟ್ ಮಾಡಿ. ಇಷ್ಟೆಲ್ಲ ಇದ್ದಿದ್ದು ಇನ್ನೂ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಯಾವ ಪ್ರದೇಶದಲ್ಲಿ ಇದ್ದೀವಿ, ನಾವು ನಮ್ಮ ದೇಶದಲ್ಲೇ ಇದೀವೋ ಅಥವಾ ನಾವು ಯಾವ್ದೋ ಒಂದು ಮೂಲೆಯಲ್ಲಿ ಇದ್ದೀವಿ ಅಂತಕ್ಕಂಥ ಪರಿಸ್ಥಿತಿ ಆಗಿದೆ. ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಹೊಂದ್ತಾ ಇದೆ. ಬೇರೆ ಬೇರೆ ಪ್ರದೇಶಗಳನ್ನು ನೋಡಿದ್ರೆ ಎನ್ನಾರ್ಪುರ, ಶೃಂಗೇರಿ, ಕೊಪ್ಪ, ಬೇರೆ ಬೇರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ಪ್ರದೇಶಗಳನ್ನು ನೋಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಎಲ್ಲ ಈ ತರ ಒಂದು ವ್ಯವಸ್ಥೆಗಳಿಲ್ಲ, ರಸ್ತೆಗಳು ಸರಿಯಿಲ್ಲ ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಯಾರು? ಆದ್ರೆ ಈ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಅದಕ್ಕೆ ನಾವು ಇನ್ನು ಬಿಸಿ ಮುಟ್ಟತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಒಂದು. ಎರಡನೇದಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ಕಾಡಾನೆ ಹಾವಳಿಗಳಿಂದಾಗಿ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ತಲ್ಲಣಿಸಿ ಹೋಗ್ತಿದ್ದೀವಿ. ಕೇವಲ ಕಾಡಾನೆ ಹಾವಳಿ ಆನೆ ಅಂತಲ್ಲ, ಇವತ್ತು ಕಾಡು ಕೋಣಗಳ ದಾಳಿಗಳಾಗಿರ್ಬೋದು, ಚಿರತೆ ದಾಳಿಗಳಾಗಿರ್ಬೋದು. ಮೊನ್ನೆ ತಾನೇ ಶೃಂಗೇರಿನಲ್ಲಿ ಏನು ನಮ್ಮ ಕಾಂಡಿ ಹೋಬಳಿನಲ್ಲಿ ಒಂದು ಕಾರ್ಮಿಕ ಮಹಿಳೆ ಸತ್ತು. ಆ ಸಂದರ್ಭದಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು, ಒಬ್ಬ ರೈತರು ಹೋರಾಟವನ್ನ ಮಾಡಿದ್ರೆ ಸರ್ಕಾರ ಅವರ ಮೇಲೆ ಗದಾಪ್ರವನ್ನ ಮಾಡಿ ಅವರನ್ನು ಹತ್ತಿಕ್ಕಟ್ಟುವ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ನಾವು ಯಾವ ಸರ್ಕಾರದಲ್ಲಿದ್ದೀವಿ? ಇದೇನು ತೊಗಲಕ್ಕ ಆಡಳಿತ ಸರ್ಕಾರನ? ವ್ಯವಸ್ಥೆಗಳು, ರಾಜಕೀಯ ವ್ಯಕ್ತಿಗಳು ಇಚ್ಛಾಶಕ್ತಿಯಿಂದ ಸಮಸ್ಯೆನ ಬಗೆಹರಿಸಬೇಕೇ ಹೊರತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥಲ್ಲ. ಹಾಗಾದ್ರೆ ರೈತರಿಗೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಹಕ್ಕೇ ಇಲ್ವಾ? ಹಾಗಾದ್ರೆ ರೈತರು ಅಂದ್ರೆ ಯಾರು? ಇವರೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದಂದ್ರೆ, ಎಲ್ಲವೂ ರಾಜಕಾರಣದಲ್ಲಿ ಇವ್ರು ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕನಾದಂತ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಕೆಂಪೇಗೌಡ ವೇದಿಕೆ ಏನಿದ್ವಿ ನಾವು ಪ್ರಗತಿಪರರ ಜೊತೆಲಿ, ರೈತ ಪರ ಹೋರಾಟಗಾರರ ಜೊತೆ
ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ. ಈಗಾಗಲೇ ಏನು ರೈತರ ಮೇಲೆ ಏನು ಶೃಂಗೇರಿನಲ್ಲಿ ಆ ಭಾಗದಲ್ಲಿ ಏನು ರೈತರ ಮೇಲೆ ನೀವು FIR ಹಾಕಿದ್ರಿ, ದಯಮಾಡಿ ಆ ರೈತರನ್ನ ನೀವು ಸುಮ್ಮನೆ ಇರೋದಕ್ಕೆ ಬಿಡಬೇಕು, ಮತ್ತೆ ಆ FIR ಅನ್ನ ನೀವು ತೆಗಿಬೇಕು, ವಾಪಸ್ ತೆಗಿಬೇಕಾಗತ್ತೆ. ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಯನ್ನ ವಾಪಸ್ ತೆಗಿಬೇಕು. ಇಲ್ಲದೆ ಹೋದ್ರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಮತ್ತೆ ನಾವು ಹೋರಾಟ ಯಾವ ರೀತಿ ಆಗುತ್ತೆ ಅಂದ್ರೆ ತೀವ್ರತರದ ಸ್ವರೂಪವನ್ನ ತಗೋಬೇಕಾಗತ್ತೆ. ಇದು ಕೂಡ ಒಂದು. ಎರಡನೇ ನಾವೀಗಾಗಲೇ ನೋಡ್ತಾ ಇದ್ದೀವಿ, ಒಬ್ಬ ಏನಾದರೂ ಅಕಸ್ಮಾತ್ ಒಂದು ಜ್ವರ ಅಥವಾ ಶೀತ ಕೆಮ್ಮು ಆಯ್ತು ಒಂದು ಹಾಸ್ಪಿಟ್ಲಿಗೆ ಬಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಆಚೆಗೀಚೆ ದಾಟ ಆಡೋದಕ್ಕೆ ವ್ಯವಸ್ಥೆ ಭಾರಿ ತೊಂದರೆ ಆಗಿದೆ. ಇದು ಎಲ್ಲ ಜನಪ್ರತಿನಿಧಿಗಳು ಗೊತ್ತು, ಎಲ್ಲ ಗೊತ್ತು. ಎಷ್ಟು ವರ್ಷದಿಂದ ಇದ್ರ ಬಗ್ಗೆ ತಾವು ಚಳವಳಿ ಮಾಡೋದು ಹೇಳೋದಲ್ಲ. ಕೇಳಿದಾಗ ಅಲ್ಲಿ ಈ ಹಾವಿಗೆ ಮತ್ತು ತೋರಿಸ್ತಾರಂತೆ, ಹಂಗೆ ಏನಾದ್ರು ಒಂದು ತೋರಿಸ್ಕೊಡೋದು, ತೋರ್ಸೋದಕ್ಕೆ ತಲೆಗಾಯ್ತು ಅಲ್ಲಿಂದ ಬಿಟ್ಬಿಡೋದು. ಅಲ್ಲಿಂದ ಇಲ್ಲಿವರೆಗೂ ಸುದ್ದಿ ಯಾವುದು ಮಾಡ್ತಾ ಇಲ್ಲ. ಇನ್ನು ಮುಂದೆ ನಾವು ಚಳುವಳಿ ಪ್ರತಿಯೊಬ್ಬರಿಗೂ ಭಾಗವಹಿಸಬೇಕು, ಬರಬೇಕು. ಎಲ್ಲ ಆಟೋ ಮಾಲಕರನ್ನು ಕೇಳಿದ್ರೆ ನಮ್ಮ ಅಧ್ಯಕ್ಷರಿದ್ದಾರೆ, ವಾಹನ ಮಾಲಕರನ್ನು ಕೇಳಿದ್ರೆ ನಮ್ಮ ಅಧ್ಯಕ್ಷರಿದ್ದಾರೆ. ಇವರು ತಿರುಗಾಡೋದಕ್ಕೆ ದಾರಿ ಹರಿಸಬೇಕು. ವ್ಯವಸ್ಥೆಗಳು ಭಾರಿ ಕಷ್ಟ ಆಗುತ್ತೆ. ಮೂಡಿಗೆರೆ ಒಳಗಡೆ ಎಲ್ಲ ನೀವು ನೋಡಿದರೂ ನಾವು ನೋಡ್ತಾ ಇದ್ದೀವಿ. ಯಾವತ್ತು ಎಲ್ಲೆಲ್ಲಿ ಸಾಯ್ತೀವಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮ ಚಳುವಳಿ ಯಾವ ರೀತಿ ಇಲ್ಲಿ ಇರ್ತಾ ಅಂತ ಹೇಳಿದ್ರೆ ಇವ್ರು ನೀವತ್ತೇ ಅಲ್ಲ ಚಳುವಳಿ ಮರ ಕಡೋದು ಅಂತ ರೋಡಿಗೆ ಹಾಕೋದು, ಕರೆಂಟಿನ ಕೆಡಗೋದು, ನಾವು ಸತ್ರು ಆಗ್ಬೋದು. ಆ ವ್ಯವಸ್ಥೆ ಕರೆಂಟ್ ಮಾಡ್ತೀವಿ ಚಳುವಳಿ. ಇವರು ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ, ಎಷ್ಟು ಜನ ತೆಗಿತಾರೆ ನೋಡೋಣ. ಪರಿಹಾರ ಕೊಟ್ಟಿಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ. ಮಳೆಗಾಲ ಹೇಳಿದ್ರೆ ಮತ್ತೆ 6 ತಿಂಗಳು ಮತ್ತೆ ಬರಲ್ಲ, ಏನೂ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದೆ. ಏನು ಒತ್ತಡ ಹಾಕ್ತಾ ಇಲ್ಲ ಸರ್ಕಾರದ ಮೇಲೆ, ಪ್ರಾಧಿಕಾರದ ಮೇಲೆ. ಇದನ್ನು ಮಾಡ್ತಾ ಇಲ್ಲ, ಅವ್ರು ಇಂಟ್ರೆಸ್ಟ್ ತಗೊಂತೇ ಇಲ್ಲ, ಅವ್ರಿಗೆ ಇಚ್ಛಾಶಕ್ತಿನೂ ಇಲ್ಲ. ಇವೆಲ್ಲ ಇದ್ರ ಬಗ್ಗೆ ನಾವು ಹೋರಾಟ ನಡೆಸ್ತೀವಿ ಅಂತ ಇದು ಮಾಡ್ತಿದ್ವಿ, ಘೋಷಣೆ ಮಾಡ್ತೀವಿ. ಇನ್ನೊಂದು 20 ದಿವಸ ತೆಗೆದುಕೊಳ್ಳೋಣ. 15 ದಿವಸ ಟೈಮು, ಮಾರ್ಚ್ 15ರವರೆಗೂ. ಆಮೇಲೆ ನಾವು ಮುಂದಿನ ಕಾರ್ಯಕ್ರಮ ರಸ್ತೆ ತಡೆ ಅಥವಾ ಎಲ್ಲ ಪ್ರಗತಿಪರ